ಆಫರ್ಸ್ ಬೇರೆ ಬೇರೆ ರೆಸ್ಟೋರೆಂಟ್ ಅಲ್ಲಿ ಬೇರೆ ಬೇರೆ ಆಫರ್ಸ್ ಇರುತ್ತೆ, ಬಟ್ ಇಲ್ಲಿ ಬಂದು ಎಕ್ಸೈಟಿಂಗ್ ಆಫರ್ಸ್ ಜೊತೆಗೆ ಫ್ರೀ ಡಿಶಸ್ ಸಿಗುತ್ತೆ. ಕ್ಯಾಶ್ ವರ್ತ್ ಅಪ್ ಟು 10,000 rupees. ಈ ಡಿಸೆಂಬರ್ 1st ಇಂದ ಹಿಡಿದು ಡಿಸೆಂಬರ್ 31st ವರೆಗೆ ದೇ ಹ್ಯಾವ್ ಅನ್ಲಿಮಿಟೆಡ್ ಆಗಿ ಒಂದು ಆಫರ್ ಸಿಕ್ಕಿದ್ದಾರೆ. ಆ ಆಫರ್ಸ್ ಕೇಳ್ತಿದ್ದಾಗಲೇ ನನಗೆ ಇಲ್ಲಿ ಖುಷಿ ಆಯಿತು. ಒಂದು ಪಂಚ್ ಆಫ್ ಚೀಟೀಸ್ ಇರುತ್ತೆ, ಅದರಿಂದ ಯಾವ್ದಾರು ಒಂದು ಸೆಲೆಕ್ಟ್ ಮಾಡಿ. ಆ ಚೀಟಿಯಲ್ಲಿ ಏನಿದೆಯೋ ಅದು ನಿಮಗೇನೆ, ಅದು ಊಟ ಸಹ ಇರ್ಬೋದು ಅಥವಾ ಕಾಸು ಇರ್ಬೋದು ಅಥವಾ ಒಂದು 10% 20% 25% ಆಫ್ ಇರ್ಬೋದು. ಸುತ್ತಮುತ್ತ ಅವರ ಆಂಬಿಯನ್ಸ್ ಬಂದು ಬೇಸಿಗಾಗಿ ನಿಮಗೆ ಒಂದು ಸ್ಟಾರ್ ಹೋಟ್ಲಿಗೆ ಬಂದರೆ ಹೇಗಿರುತ್ತೆ ಆ ಒಂದು ಆಂಬಿಯನ್ಸು, ಆ ಒಂದು ಲುಕ್ಕಲ್ಲಿ ಸರ್ವ್ ಮಾಡ್ತಿದ್ದಾರೆ. ಸೊ ಈ ಥರ ಈ ಬೌಲಲ್ಲಿ ಇಷ್ಟು ಚೀಟಿಗಳಿರ್ತವೆ. ಸೊ ಇದರಿಂದ ಪರ್ಟಿಕ್ಯುಲರ್ ಆಗಿ ನೀವು ಒಂದನ್ನು ಸೆಲೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ನಮಗೇನು ಬಂದಿದೆ ಅಂತ ನೋಡೋಣ. ಫ್ಲ್ಯಾಟ್ 100 ಆಫ್ ಅನ್ನೋ ಒಂದು ಆಫರ್ ನಿಮಗೆ ಸಿಕ್ಕಿದೆ. ಸೊ ಈ ಒಂದು ಆಫರ್ನ ನೀವು ಯಾವಾಗ ರೆಡಿ ಮಾಡ್ಬೋದು ಅಂದರೆ Jan 1st ಇಂದ 10th ಇನ್ ಬಿಟ್ವೀನು. ಸೊ ಇವರ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ಅದರಲ್ಲಿ ಅಪ್ಡೇಟ್ ಮಾಡ್ತಾರೆ. ಸೊ ಆ ದಿವಸ ಬಂದು ನೀವು ಡೈರೆಕ್ಟಾಗಿ ಅದನ್ನು ರೆಡಿ ಮಾಡ್ಬೋದು. ಸೊ ಬರೀ ಇದು ಮಾತ್ರ ಅಲ್ಲ, ಇದರಲ್ಲಿ ಹಲವಾರು ಬೇರೆ ಆಫರ್ಸ್ ಇದೆ. ಲೈಕ್ ಇಟ್ ಕ್ಯಾನ್ ಬಿ ಲೈಕ್ ಅರೌಂಡ್ 2,000 5,000 or 10,000 ಆರ್ ಎನಿ ಡಿಶ್. ಈ ಒಂದು ಆಫರ್ಸ್ನ ಮಿಸ್ ಮಾಡದೆ ಪಡೀರಿ. ಸೊ ವೆಜ್ಜಲ್ಲಿ ನೀವು ಯಾವುದೇ ಡಿಶ್ ತಗೊಳ್ಳಿ 149, ನಾನ್ ವೆಜ್ಜಲ್ಲಿ ಯಾವುದೇ ಡಿಶ್ ತಗೊಳ್ಳಿ 249. ಹೆಲೋ ಅಂತ ಮಾಸ್ಟರ್ ಶಾರುಖ್, ನೀವು ನೋಡ್ತಾರೆ ಗಲಿ ಫುಡ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ ಅಂದ್ಕೋತೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಎಲ್ಲಂತಂದರೆ ವಿಶ್ ರುಚಿ ಅಂತ ಒಂದು ಕಂಪ್ಲೀಟ್ ಅಥೆಂಟಿಕ್ ಆಂಧ್ರ ಸ್ಟೈಲ್ ಆಗಿರೋ ಒಂದು ರೆಸ್ಟೋರೆಂಟು. ಇದರದ್ದು ಎಕ್ಸಾಕ್ಟ್ ಲೊಕೇಶನ್ ಬಂದು ಮಡಿವಾಳ ಮೇನ್ ರೋಡೆ, ಕೋರಮಂಗಲ 2nd ಬ್ಲಾಕ್. ಆಪೋಸಿಟ್ ಆಂಜನೇಯ ದೇವಸ್ಥಾನ ಇದೆ ಮಡಿವಾಳ, ನೋಡ್ಬೋದು. ಎಕ್ಸಾಕ್ಟ್ಲಿ ಅದರ ಆಪೋಸಿಟ್ ನಿಮಗೆ ಈ ಒಂದು ರೆಸ್ಟೋರೆಂಟ್ ಪ್ಲೇಸ್ ಆಗಿರುತ್ತೆ. ಟುವರ್ಡ್ಸ್ ಈ ಕಡೆಯಿಂದ ನೀವು ಮಡಿವಾಳ ಜಂಕ್ಷನು ಅದನ್ನ ದಾಟಿದ್ರೆ ಸಿಲ್ಕ್ ಬೋರ್ಡು, ಟುವರ್ಡ್ಸ್ ಈ ಕಡೆಯಿಂದೆಲ್ಲ ಬರ್ಬೋದು ನೀವು ಆರಾಮಾಗಿ. ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಆಗಿರ್ತೀನಿ, ಚೆಕ್ಔಟ್ ಮಾಡಿ. ಏನು ನೋಡ್ತಿದ್ದೀರಾ? ಡೈರೆಕ್ಟಾಗಿ ಬ್ಯಾಟಿಂಗ್ ಮಾಡೋಣ ಬನ್ನಿ. ಆಲ್ರೆಡಿ ವಾಶ್ ಮಾಡಿರ್ತಾರೆ, ಬಟ್ ನಾವು ವೀಡಿಯೋಗೋಸ್ಕರ ಅಲ್ವಾ ಚೆನ್ನಾಗಿ ತೋರಿಸೋಣ ಅಂತ ಇನ್ನೊಮ್ಮೆ ವಾಶ್ ಮಾಡ್ತಿದ್ದೀವಿ. ಕಂಪ್ಲೀಟ್ ಆಗಿ ವೆಜ್ ಮೀಲ್ಸು ಇದೆ, ನಾನ್ ವೆಜ್ ಮೀಲ್ಸು ಇದೆ. ನಾವು ಬಂದು ವೆಜ್ ಮೀಲ್ಸ್ ಆರ್ಡರ್ ಮಾಡಿದ್ದೀವಿ. ಕ್ರಿಸ್ಮಸ್ ನ್ಯೂ ಇಯರ್ ಸ್ಪೆಷಲ್ ಆಫರ್ ಏನಿತ್ತಲ್ಲ, ಅದರಿಂದ ನಾವು ನಾನ್ ವೆಜ್ ಸ್ವಲ್ಪ ವೆಜ್ ಸ್ವಲ್ಪ ಆರ್ಡರ್ ಮಾಡಿದ್ವಿ. ಆ ಮಿನಿಮಮ್ ಬಿಲ್ಲು 500 ರೂಪಾಯಿ ನೀವು ಮಾಡಿರಬೇಕು. ಅದ್ರ ನಂತರನೇ ನಿಮಗೆ ಆ ಒಂದು ಆಫರ್ ಅಪ್ಲಿಕೇಬಲ್ ಆಗುತ್ತೆ. ಸೊ ಒಂದು ಮಿನಿಮಮ್ 500 ರೂಪಾಯಿ ನೀವು ಏನಾರ ಡಿಶ್ ಇಲ್ಲಿ ತಿಂದಿದ್ದೀರಾ ಅಂತಂದರೆ ಆಫರ್ನ ಪಡಿಬೋದು, ಆರಾಮಾಗಿ ಎಂಜಾಯ್ ಮಾಡಿ. ನನಗಂತೂ ಈಗ ಏನು ಸಿಕ್ಕಿದ್ದು ನಮಗೆ ಕ್ಯಾಮ್ರಾಮನ್ 100 ರೂಪೀಸ್ ಆಫಾ? ಓಕೆ, ನಮಗೆ ಫ್ಲ್ಯಾಟ್ 100 ಆಫ್ ಸಿಕ್ಕಿದೆ. ನೀವು ಬಂದರೆ ನಿಮಗೆ 100 ರೂಪಾಯಿ ಆಫ್ ಜಾಗದಲ್ಲಿ ಡೈರೆಕ್ಟಾಗಿ ಅಮೌಂಟು ಸಿಗ್ಬೋದು. ಆಲ್ ರೈಟ್, ವೆರೈಟೀಸ್ ಆಫ್ ನಾನ್ ವೆಜ್ ಡಿಶಸ್ ಇದೆ, ಜೊತೆಗೆ ವೆಜ್ಜು ಇದೆ. ಆ್ಯಂಡ್ ಇಲ್ಲಿ ಹೈಲೈಟ್ ಆಗಿರೋ ಇದು ನಾನ್ ವೆಜ್ ಡಿಶಸ್ಗಿಂತಾನು ಒಂದು ಸಪ್ರೇಟ್ ಆಗಿ ಕಾಣಿಸುತ್ತೆ ನೋಡಿ, ಆ ಥರ ಒಂದು ಡಿಶ್ ತಂದೂರಿ ಚಿಕನ್ ಇದೆ. ಸೊ ಮಟನ್ ಅಲ್ಲಿ ವಿ ಹ್ಯಾವ್ ಮಟನ್ ಫ್ರೈ. ಸೊ ಕಂಪ್ಲೀಟ್ ಆಗಿ ಇವರ ಒಂದು ಮಸಾಲೆ ಬೇಸಿಸಲ್ಲಿ ಮಾಡಿರೋವಂಥದ್ದು. ಮಸಾಲೆ ಇರಲಿ ಬ್ಯಾಲೆನ್ಸ್ಡ್ ಆಗಿ, ನಾಟ್ ಓವರ್ ದಿ ಸ್ಪೈಸಿ, ಟ್ಯಾಂಗಿನೆಸ್ ಇಲ್ಲ, ಮೈಲ್ಡ್ ಆಗಿರುತ್ತೆ. ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಆಗಿದೆ. ಆ್ಯಂಡ್ ಮಟನ್ ಪೀಸ್ ನೋಡ್ಬೋದು ನೀವು ಯಾವ ಒಂದು ರೇಂಜ್ಗೆ ಆ ಒಂದು ಕುಕ್ ಆಗಿದೆ ಅಂತ. ಕಂಪ್ಲೀಟ್ಲಿ ಟೆಂಡರಿ ಆಗಿರೋ ಒಂದು ಮೀಟು ಸ್ಲೋ ಕುಕ್ ಮಾಡಿ ನಂತರ ಅದನ್ನ ಪರ್ಫೆಕ್ಟ್ ಒಂದು ಫಿನಿಶಿಂಗ್ ಅಲ್ಲಿ ತಂದಿಕ್ಕವ್ರೆ. ಜಸ್ಟ್ ಬರ್ಸ್ಟಿಂಗ್ ಇನ್ ಮೌತ್. ಈ ಡಿಶ್ ಎಲ್ಲ ನಿಮ್ಗೆ ರೆಗ್ಯುಲರ್ ರೇಟು ಜಾಸ್ತಿ ಇರುತ್ತೆ. ಈ ಒಂದು ಕರೆಂಟ್ಲಿ ಆಫರ್ ಏನ್ ನಡೀತಿದೆಯಲ್ಲ, ಅದ್ರಲ್ಲಿ ಬಂದ್ರೆ ನೀವು ಜಸ್ಟ್ 249 ರೂಪೀಸ್ಗೆ ಎನಿ ನಾನ್ ವೆಜ್ ಡಿಶ್ ಯಾವುದಾರ ತಗೊಳ್ಳಿ, ಆರಾಮಾಗಿ ಎಂಜಾಯ್ ಮಾಡ್ತೀರಾ. ಸೊ ಒಂದೊಂದಾಗೆ ಹೋಗ್ತೀನಿ. ಸೊ ದಿಸ್ ಇಸ್ ಬಟರ್ ಗಾರ್ಲಿಕ್ ಫಿಶ್ ಫ್ರೈ. ಸೊ ನೋಡ್ತೀರಾ ಇಲ್ಲಿ ಸೆಂಟ್ರಿಂದ ನಿಮಗೆ ತೆಗೆದು ತೋರಿಸ್ತೀನಿ. ಯು ಕ್ಯಾನ್ ಸಿ ದಟ್ ಆ ಒಂದು ಮೀನು ಯಾ. ಸೊ ಮಾಡಿಕ್ಕೆ ಆಲ್ಮೋಸ್ಟ್ ಒಂದು 10-15 ಮಿನಿಟ್ಸ್ ಮೇಲೆ ಆಯಿತು. ಬಟ್ ನಾವು ಶೂಟ್ಗೋಸ್ಕರ ತಣ್ಣಗಾಯ್ತು ಅದು. ವಾವ್, ಬಟರು ಗಾರ್ಲಿಕ್ಕು ಅದರ ಅರೋಮ ಜಾಸ್ತಿ ಬರುತ್ತೆ. ಆ್ಯಂಡ್ ಲೇಟ್ರ್ ಆನ್ ದೇ ಆ್ಯಡೆಡ್ ಸಮ್ ಕ್ರೀಮ್ ಹಾಕಿರ್ತಾರೆ. ಸೊ ಅದರಿಂದ ಆ ಒಂದು ಜ್ಯೂಸಿನೆಸ್ ಸಹ ನಿಮಗೆ ಫಿಶಲ್ಲಿ ನಿಮಗೆ ಕಾಣಿಸುತ್ತೆ. ಸೊ ಓವರ್ ಆಲ್ ಒಂದು ವರ್ತ್ ಆಗಿರೋ ಪಾಂಪ್ರೆಟ್ ತವಾ ಫಿಶ್ ಫ್ರೈ. ಸೊ ದಿಸ್ ಇಸ್ ಲೈಕ್ ನಿಮಗೆ ಇದರಲ್ಲೇ ಒಂದು ನಿಮಗೆ ಮಸಾಲೆ ರೆಗ್ಯುಲರ್ ಆಗಿ ಒಂದು ತವಾ ಫಿಶ್ ಫ್ರೈ ಸಿಗುತ್ತಲ್ಲ, ಅದು ಸಿಗುತ್ತೆ. ಆ್ಯಂಡ್ ಬಟರ್ ಗಾರ್ಲಿಗೂ ಸಿಗುತ್ತೆ. ಸೊ ಇದು ಬಂದು ನಿಮಗೆ ಮೇಲೆ ಬಂದು ಮಸಾಲೆ ಎಲ್ಲ ಹಂಚಿರ್ತಾರೆ, ಆಮೇಲೆ ತವಾಲ್ ಫ್ರೈ ಮಾಡ್ತಾರೆ. ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿದೆ ಇವರ, ಲೈಕು ನೀಟ್ ಆ್ಯಂಡ್ ಕ್ಲೀನಾಗೆ. ಸೊ ಈ ಮೀನಿನ ಈ ಒಂದು ಲೇಯರು ಸಕ್ಕತ್ತಾಗಿ ಬರುತ್ತೆ. ಯು ಕ್ಯಾನ್ ಸಿ ಹಿಯರ್ ಮಸಾಲೆ ಬಂದು ಒಳಗಡೆವರೆಗೆ ಕಂಪ್ಲೀಟಾಗಿ ಇನ್ಫ್ಯೂಸ್ ಆಗಿರೋದು.
ವಾವ್, ಮಾತೇ ಇಲ್ಲ ಗುರುವೆ. ಇವ್ರು ಹಂಚಿರೋ ಮಸಾಲೆ ಬಂದು ಇನ್ನೊಂದು ರೀತಿ ಡಿಫ್ರೆಂಟ್ ಆಗಿದೆ. ಇವತ್ತು ಬ್ಯಾಟಿಂಗ್ ಮಾಡ್ತಿರೋದೆ ಏಂತಿಗಂದ್ರೆ ಇಲ್ಲಿ ಏನೇ ಡಿಶ್ ತಗೊಂಡ್ರು ಬರೀ 249 ರೂಪಾಯಿ ಮಾತ್ರನೇ. ಈ ಆಫರ್ನ ಮಿಸ್ ಮಾಡಬೇಡಿ. ಇದೇ ನೀವು ರೆಗ್ಯುಲರ್ ಡೇಸ್ಗೆ ಬಂದರೆ ಇದ್ರ ಆಫರ್ ಈ ಒಂದು ಡಿಶ್ ಪ್ರೈಸೇ ಜಾಸ್ತಿ ಇರುತ್ತೆ. ಬಟ್ ಈ ಡಿಸೆಂಬರ್ 1 ಹಿಡಿದು ಇವತ್ತೇನು ನೀವು ಒಂದು ವಿಡಿಯೋ ನೀವು ಆಲ್ಮೋಸ್ಟ್ ಒಂದು ಡಿಸೆಂಬರ್ 14 ಅಥವಾ 13 ಆ ಒಂದು ಡೇಟಲ್ಲಿ ನೋಡಿರ್ತೀರ, ಯಾವಾಗ ಹಾಕಿನ ಗೊತ್ತಿಲ್ಲ. ಬಟ್ ಅವತ್ತಿಂದ ಹಿಡಿದು ನಾನು ಯಾವತ್ತು ಹಾಕ್ತೀನೋ ಆ ಡೇಯಿಂದ ಹಿಡಿದು ಡಿಸೆಂಬರ್ 31 ನಿಮಗೆ ಕಂಪ್ಲೀಟಾಗಿ ನಿಮಗೆ ಎಲ್ಲ ಡಿಶಸ್ಸು ಪರ್ಫೆಕ್ಟ್ ಆಗಿರೋ ಒಂದು ಪರ್ಟಿಕ್ಯುಲರ್ ರೇಟಲ್ಲಿ ಮಾತ್ರ ಸಿಗುತ್ತೆ. ತಂದೂರಿ ಪ್ರಾನ್ಸ್, ಒಂದು ಬಿಗ್ ಸೈಜ್ ಪ್ರಾನ್ಸ್ ನೋಡ್ಬೋದು. ಇಟ್ ಹ್ಯಾಸ್ ಸಮ್ ಲೈಕ್ ನಿಮಗೆ ಒಂದು ರಿಜಿಡ್ನೆಸ್ ಅಂತ ಇರುತ್ತೆ, ಅಂದರೆ ನಿಮಗೆ ಲೈಟಾಗಿ ಅದನ್ನು ನೀವು ಚೂವಿ ಟೈಪಾಗಿ ಮಾಡಬೇಕು. ಬಟ್ ಓವರ್ ಆಲು ಒಂದು ಪರ್ಫೆಕ್ಟ್ ಆಗಿರೋ ಒಂದು ಪ್ರಾನ್ಸು, ಆ ಮಸಾಲೆ ವೈಸ್ ಇರಲಿ, ಲೈಟಾಗಿ ಒಂಚೂರು ಖಾರ ಬರುತ್ತೆ. ಇಷ್ಟೊತ್ತು ನಾವು ಬರೀ ಜಸ್ಟ್ ನಾವು ನಾನ್ ವೆಜ್ ಮಾತ್ರ ತಿಂದ್ವಿ. ಬಟ್ ವೆಜ್ ಅವ್ರು ನೀವು ನೋಡ್ತಿದ್ರೆ ಆಮೇಲೆ ನಮ್ಮೇಲೆ ಕೋಪ ಮಾಡ್ಕೋತೀರಾ. ಬ್ರೋಕ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಹೌದಾ ಸ್ಟಫಿಂಗ್ಸ್ ಹೇಗಿರುತ್ತೆ ಅಂತ. ಸೊ ನಾರ್ಮಲಾಗಿ ನಿಮಗೆ ಒಂದು ಮಟನ್ನು ಚಿಕನ್ ಚೀಕ್ ಕಬಾಬ್ ಹೇಗಿರುತ್ತೋ ಅದೇ ಫಾರ್ಮೆಟಲ್ಲೇ ಅದೇ ಮೆಥಡಲ್ಲೇ ನಿಮಗೆ ವೆಜ್ಜಲ್ಲಿ ಮಾಡಿರ್ತಾರೆ. ಸೊ ವೆಜ್ ನೋಡಿಸಿದ್ರೆ ಖಂಡಿತ ಇದು ಒಂಥರ ಲೈಕ್ ಯುನಿಕ್ ಆಗಿರುತ್ತೆ ಡಿಶ್ಶು. ಸೊ ಹಿಯರ್ ವಿ ಹ್ಯಾವ್ ಒಂದು ಚಟ್ನಿ ಒಂದು ಕೊಟ್ಟಿದ್ದಾರೆ. ಆ ವೆಜ್ಜು ಶೀಖ್ ಕಬಾಬು ಒಳಗಡೆ ಯೂಸ್ ಮಾಡಿರೋ ಒಂದು ಮಸಾಲೆಸ್ ಇರಲಿ ಅಥವಾ ಸ್ಟಫಿಂಗ್ಸ್ ಇರಲಿ, ಸೊ ಓವರಾಲು ಆ ಮೇಲೆ ಲೇಯರ್ ಕ್ರಿಸ್ಪಿ ಆಗಿರುತ್ತೆ. ಬಟ್ ಒಳಗಡೆ ಒಂದು ಅಷ್ಟೇ ಸಾಫ್ಟಾಗಿ ಡಾಮಿನೇಟ್ ಮಾಡುತ್ತೆ ಮಸಾಲೆ ಓವರಾಲು. ಬಟ್ ಇಟ್ಸ್ ಕ್ವೈಟ್ ಗುಡ್. ಆ್ಯಂಡ್ ಮೋಸ್ಟ್ಲಿ ಹೈಲೈಟೆಡ್ ಬಂದು ಇವರ ನಾನ್ ವೆಜ್ ಡಿಶಸ್. ಸೊ ದೇ ಹ್ಯಾವ್ ವೆರೈಟೀಸ್ ಆಫ್ ನಾನ್ ವೆಜ್ ಡಿಶಸ್, ಕಂಪ್ಲೀಟ್ಲಿ ಅಥೆಂಟಿಕ್ ಆಂಧ್ರ ಸ್ಟೈಲ್ ಇರುತ್ತೆ. ನೆಕ್ಸ್ಟು ಮಲೈ ಪನ್ನೀರ್ ಟಿಕ್ಕಾ ಟ್ರೈ ಮಾಡೋಣ. ಎಸ್, ಸೊ ಲುಕ್ ಅಟ್ ದಿ ಪನ್ನೀರ್ ಸೈಜ್ ನೋಡಿ ಆ್ಯಂಡ್ ದ ಕ್ವಾಲಿಟಿ ಆಫ್ ಮೇಕಿಂಗ್ ಯು ಕ್ಯಾನ್ ಸಿ ಹಿಯರ್. ಬಳಸಿರೋ ಕ್ರೀಮ್ ಇರಲಿ, ಆಮೇಲೆ ಅದೇನು ತಂದೂರಲ್ಲಿ ಸುಟ್ಟಿದೆಯಲ್ಲ ಅದರ ಒಂದು ಸ್ಮೋಕಿ ಟೆಕ್ಸ್ಚರ್ ಜಾಸ್ತಿ ಬರುತ್ತೆ. ಒಂದು ಸಟಲ್ ಆಗಿರೋ ಡಿಶ್ಶು, ಪಕ್ಕದಲ್ಲಿ ಮಯೋನೀಸ್ ಇರುತ್ತೆ, ಅದ್ರ ಜೊತೆ ಡಿಪ್ ಮಾಡಿ ಯು ಕ್ಯಾನ್ ಗೋ ಆನ್ ಬೈಟ್. ಸೊ ನೆಕ್ಸ್ಟ್ ಬಂದು ನಾವು ಇಲ್ಲಿನ ಸ್ಪೆಷಲ್ ವೆಜ್ ಮೀಲ್ಸು. ಸೊ ದೇ ಹ್ಯಾವ್ ವೆಜ್ ಮೀಲ್ಸ್ ಆ್ಯಂಡ್ ಬೋತ್ ನಾನ್ ವೆಜ್ ಮೀಲ್ಸು ಸಿಗುತ್ತೆ. ಸೊ ಫಸ್ಟ್ ನಾನು ವೆಜ್ ಮೀಲ್ಸ್ ಟ್ರೈ ಮಾಡ್ತೀನಿ. ಎಸ್, ಸೊ ಇದಕ್ಕೆ ನೀವು ಪರ್ಫೆಕ್ಟಾಗಿ ಲೈಕು ಅಥೆಂಟಿಕಾಗಿ ಹೋಗ್ಬೇಕಂದ್ರೆ ಸ್ವಲ್ಪ ಒಂದು ಗನ್ ಪೌಡ್ರು ಅಥವಾ ಲೈಕು ತುಪ್ಪ ಜೊತೆಗೆ ನೀವು ಹಾಕಿ ಹೋದ್ರೇ ಆ ಟೇಸ್ಟೇ ಬೇರೆ ಥರ ಇರುತ್ತೆ. ವಾವ್, ಪಪ್ಪು ರೆಗ್ಯುಲರ್ ಆಗಿ ಬರೀ ಸೊಪ್ಪು ಮಾತ್ರ ಬಳಸ್ತಾರೆ. ಬಟ್ ಅದ್ರ ಜೊತೆಗೆ ಇವರು ವೆಜಿಟೇಬಲ್ಸ್, ಬೇರೆ ಕೈಂಡ್ ಆಫ್ ವೆಜಿಟೇಬಲ್ಸ್ ಅಡಾಪ್ಟ್ ಮಾಡಿದ್ದಾರೆ. ಆದ್ದರಿಂದ ಫ್ಲೇವರ್ ಆಫ್ ಪಪ್ಪು ತುಂಬ ಚೆನ್ನಾಗಿದೆ. ಬೇಸಿಗಾಗಿ ಈ ಒಂದು ಆಂಧ್ರ ಸ್ಟೈಲ್ ಅಂದ್ರೆ ಪಪ್ಪು ಇರಬೇಕು, ಅಂದರೆ ಆ ಗ್ರೇವಿ ಬಂದು ಡಿಫ್ರೆಂಟ್ ಕೈಂಡ್ ಆಫ್ ಟೇಸ್ಟ್ ಕೊಡುತ್ತೆ ವಿತ್ ಕಂಪ್ಯಾರಿಟಿವ್ಲಿ ರೈಸ್ ಜೊತೆ. ಲೈಟಾಗೆ ಪುಡಿ ಹಾಕ್ಕೊಂಡು ಹಾಗೆ ಮೇಲೆ ಲೈಟಾಗೆ ತುಪ್ಪಕ್ಕೆ ಪರ್ಫೆಕ್ಟ್ ಟೇಸ್ಟ್ ಆಗಿರುತ್ತೆ. ಈ ಕಡೆ ಈ ಒಂದು ಪಪ್ಪು ಗ್ರೇವಿ ಒಂದು ಟೇಸ್ಟ್ ಕೊಟ್ಟರೆ, ಸಪ್ರೇಟಾಗಿ ಇವರ ಒಂದು ತುಪ್ಪ ಮತ್ತು ಈ ಗನ್ ಪೌಡರು ಒಂದು ಟೇಸ್ಟ್ ಕೊಡುತ್ತೆ. ವೆರೈಟೀಸ್ ಆಫ್ ಸೈಡ್ ಸಿಗುತ್ತೆ ನಿಮಗೆ. ಇದರಲ್ಲಿ ನಿಮಗೆ ರಸಮ ಸಿಗುತ್ತೆ, ಸಪ್ರೇಟ್ ಒಂದು ಸಾಂಬಾರು ಇರುತ್ತೆ, ಒಂದು ಪಲ್ಯ ಇದೆ, ಜೊತೆಗೆ ಒಂದು ಚಟ್ನಿ, ಜೊತೆಗೆ ಪೆರುಗು, ಆಮೇಲೆ ಲೈಟಾಗಿ ನಿಮಗೆ ಈ ಕಡೆ ಮಜ್ಜಿಗೆ. ಸೊ ಇಷ್ಟೆಲ್ಲ ನಿಮಗೆ ಈ ಒಂದು ವೆಜ್ ಮೀಲ್ಸಲ್ಲಿ ಸಿಗುತ್ತೆ. ಬಟ್ ನನಗೆ ಪಾಯಸ ಟ್ರೈ ಮಾಡೋಣ. ಮೈಲ್ಡ್ ಸ್ವೀಟು, ಓವರ್ ಸ್ವೀಟ್ ಇಲ್ಲ, ಮೈಲ್ಡ್ ಆಗಿದೆ. ಆರಾಮಾಗಿ ಈ ಥರ 2 ಅಲ್ಲ 3 ಕಪ್ ಬೇಕಾದ್ರೂ ಬ್ಯಾಟಿಂಗ್ ಮಾಡ್ಬೋದು. ಸ್ವೀಟ್ ತುಂಬ ಕಡಿಮೆ ಇದೆ, ಮೈಲ್ಡಾಗಿ 3 ಕಪ್ಪು ಬ್ಯಾಟಿಂಗ್ ಮಾಡಿ ಅಂತ ಮಸ್ತು. ಫೈನಲಿ ಬಂದು ನೆಕ್ಸ್ಟ್ ನಾವು ಆಫ್ಟರ್ ಲೈಕ್ ಸ್ಟಾರ್ಟರ್ಸ್ ಎಲ್ಲ ವೆಜ್ ಇರಲಿ ನಾನ್ ವೆಜ್ ಇರಲಿ ಕಂಪ್ಲೀಟಾಗಿ ಬ್ಯಾಟಿಂಗ್ ಮಾಡಾದ್ಮೇಲೆ ಈಗ ಬಂದು ಇವರ ಮೇನ್ ಹೈಲೈಟೆಡ್ ಡಿಶಸ್ಸು ಆಂಧ್ರ ಸ್ಟೈಲ್ ಮಟನ್ ಬಿರಿಯಾನಿ. ಆ್ಯಂಡ್ ಇನ್ನೊಂದು ಬಂದು ಇದು ಬಂದು ತುಂಬ ಸ್ಪೆಷಲ್ಲು. ಸೊ ನೀವು ಆಂಧ್ರ ಕಡೆ ಹೋದರೆ ಲೈಕ್ ಈಗಲೂ ಸಹ ಅಲ್ಲಿ ಈ ಡಿಶನ್ನು ರೆಗ್ಯುಲರ್ ಬೇಸಿಸಲ್ಲಿ ಲೈಕ್ ಡೇಸ್ ಟು ಟ್ರೈ. ದಿಸ್ ಇಸ್ ಮುದಪಪ್ಪು ಅವಕಾಯಿ ಅಂತಾರೆ. ಅವಕಾಯಿ ಅಂದರೆ ಬೇಸಿಕಾಗಿ ಆ ಪಿಕಲ್ಲು. ಸೊ ನಾವಿಲ್ಲಿ ಲೋಕಲಾಗಿ ಹಾಲ್ ರೈಸ್ ಅಂತ ಕರಿತೀವಲ್ಲ ಅದೇ ರೀತಿಯೇ, ಬಟ್ ಅಲ್ಲಿ ಅಟೆಂಟಿಗಾಗಿ ಈ ಒಂದು ಡಿಶ್ನ ಟ್ರೈ ಮಾಡ್ತಾರೆ. ಆ್ಯಂಡ್ ಹಿಯರ್ ವಿ ಹ್ಯಾವ್ ಗೋಂಗೂರ ಚಿಕನ್ ಬಿರಿಯಾನಿ. ರೈಸ್ ಇಸ್ ಮಟನ್ ಫ್ಲೇವರು. ಯೂಶಲಿ ನೀವು ಮಟನ್ ಬಿರಿಯಾನಿ ಕುಕ್ ಮಾಡಿದ್ರೆ ಆ ಸ್ಲೋ ಫ್ಲೇಮಲ್ಲಿ ಕುಕ್ ಮಾಡಬೇಕು. ಮೇಯ್ನ್ಲಿ ಆ ಮಟನಿನ ಆ ಒಂದು ಫ್ಲೇವರ್ ಏನು ಬರುತ್ತಲ್ಲ ಆ ಟೋಟಲಿ ನಿಮಗೆ ಹಂಗೆ ರೈಸಲ್ಲಿ ಆ ಜ್ಯೂಸಿ ಫಾರ್ಮೆಟಲ್ಲಿ ನಿಮಗೆ ಹಂಗೆ ಇನ್ಫ್ಯೂಸ್ ಆಗಿರುತ್ತೆ. ಆ್ಯಂಡ್ ಮಟನ್ ಪೀಸ್ ನೋಡಿ, ಆ್ಯಂಡ್ ಸಿ ದಟ್ ಮಟನ್ ಪೀಸ್ ಪಿಂಕಿಶ್ ಮೀಟು ಜಸ್ಟ್ ಹಂಗೆ ಆ ಒಂದು ವುಡನ್ ಲೇಯರ್ ಪೀಸ್ ಬರುತ್ತಲ್ಲ ಲೇಯರ್ ಥರನೇ ಹಂಗೆ ಕಟ್ ಆಗಿಬಿಡುತ್ತೆ. ಸೊ ಲೈಟಾಗಿ ನಿಮಗೆ ಆ ಚೂವಿನೆಸ್ ಬರುತ್ತೆ ಮಟನ್ ಆ ಒಂದು ಪೀಸಲ್ಲಿ. ಹಂಗಿದ್ರೇ ಪರ್ಫೆಕ್ಟಾಗಿ ಆ ಒಂದು ಮಟನ್ ಬಿರಿಯಾನಿ ಅಂತ ಯು ಕ್ಯಾನ್ ಆ ಒಂದು ಫೀಲ್ ಬರುತ್ತೆ ನಿಮಗೆ. ಪರ್ಫೆಕ್ಟ್ ಆಗಿದೆ. ನನಗೆ ಪಕ್ಕದಲ್ಲಿ ಬಂದರೆ ವಿ ಹ್ಯಾವ್ ಗೋಂಗೂರ ಚಿಕನ್ ಬಿರಿಯಾನಿ ಇದೆ. ಎಸ್, ಚಿಕನ್ ಪೀಸ್ ನೋಡ್ಬೋದು ಎಷ್ಟು ಟೆಂಡರಿ ಆಗಿದೆ ಅಂತ ಮೀಟು.
ಇದ್ರ ಜೊತೆಗೆ ಇವರ ಈ ಒಂದು ಬಿರಿಯಾನಿನ ಟ್ರೈ ಮಾಡೋಣ. ಸೊ ಬೇಸಿಗಾಗಿ ಪ್ಲೇನ್ ಬಿರಿಯಾನಿ ಇರುತ್ತೆ, ಆ ಮಸಾಲೆ ನೀವು ಮಿಕ್ಸಪ್ ಮಾಡಿ ಹೋದ್ರೇ ಕಂಪ್ಲೀಟಾಗಿ ಒಂದು ಫಿಲಪ್ ಆಗುತ್ತೆ. ಆ ಬಾಸ್ಮತಿ ರೈಸು ಜೊತೆಗೆ ಆ ಒಂದು ಗಾಂಗ್ರಾ ಚಿಕನ್ನ ಮೇಲೆ ಒಂದು ಏನು ಗ್ರೇವಿ ಥರ ಇದೆಯಲ್ಲ, ಅದನ್ನು ಮಿಕ್ಸ್ ಮಾಡಿ ಹೋಗೋ ಟೈಮಲ್ಲಿ ಆ ಒಂದು ಟೇಸ್ಟ್ ಬರೋದು ನೋಡಿ, ಅದ್ಭುತವಾಗಿದೆ. ಆ ಬೇಸಿಗಾಗಿ ಆ ಸೊಪ್ಪು ಏನು ಬಳಸಿರ್ತಾರಲ್ಲ, ಆ ಸೊಪ್ಪು ಇರಲಿ, ಆ ಮಸಾಲೆ ಇರಲಿ, ಮತ್ತು ಚಿಕನ್ ಜೊತೆಗೆ ರೈಸ್, ಸೊ ಪರ್ಫೆಕ್ಟ್ ಕಾಂಬೋ ಆಗಿರುತ್ತೆ. ಸೊ ಇಫ್ ಯು ಆರ್ ಲೈಕ್ ಪರ್ಫೆಕ್ಟಾಗಿ ನಿಮಗೆ ಅಥೆಂಟಿಕ್ ಈ ಒಂದು ಆಂಧ್ರ ಫುಡ್ ಇಷ್ಟಪಡ್ತೀರಾ, ಲೈಕ್ ಚಿಕನ್ ಇರಲಿ, ಮಟನ್ ಇರಲಿ ಅಥವಾ ಗ್ರೇವಿನೇ ಇರಲಿ, ಇಲ್ಲಿ ನಿಮಗೆ ಅವಾಗೆಲ್ಲ ಡಿಶಸ್ಸು ಫುಲ್ಫಿಲ್ ಮಾಡಿಕೊಡುತ್ತೆ, ಸ್ಯಾಟಿಸ್ಫೈ ಆಗಿ ಹೋಗ್ತೀರಾ ನೀವು. ನೆಕ್ಸ್ಟ್ ಬಂದು ಬನ್ನಿ, ಜಸ್ಟ್ ಒಂದು ಸ್ಮಾಲ್ ಪೋರ್ಷನ್ ಹೋಗ್ತೀನಿ. ಮುದ್ದಪಪ್ಪು ಅವಕಾಯಿ ಇದೆ. ಸೊ ಇದನ್ನು ಬಂದು ಈ ಪಿಕಲ್ ಜೊತೆ ಬೇಸಿಕಾಗೆ ನಾವು ಮಿಕ್ಸ್ ಮಾಡೋದ್ರೇ ಆ ಫೀಲ್ ಕಂಪ್ಲೀಟ್ ಆಗಿರುತ್ತೆ. ವಿತೌಟ್ ಎನಿ ಡಿಸ್ಟರ್ಬೆನ್ಸ್ ಆ ಪ್ಲೇನ ಹೆಂಗೆ ನಿಮಗೆ ನುಂಗ್ಬಿಡ್ತೀರಾ ನೀವು. ಲಿಟ್ರಲಿ ನಿಮಗೆ ಒಂದು ದಾಲ್ ರೈಸ್ ಏನು ತಿಂತೀವಲ್ಲ ಅದೇ ಫಾರ್ಮೇಟೆ, ಬಟ್ ಇದನ್ನು ಈಸಿಯಾಗಿ ಚಿಕ್ಕ ಮಕ್ಕಳು ಸಹ ಆರಾಮಾಗೆ ಟೇಸ್ಟ್ ಮಾಡ್ಬೋದು ವಿತೌಟ್ ಪಿಕಲ್ ಇದ್ದರೆ ಆ ಖಾರ ಟ್ಯಾಂಗಿ ಫೀಲ್ ಬಂದ್ಬಿಡುತ್ತೆ. ಸೊ ಪಿಕಲ್ ಇಲ್ಲ ಅಂತಂದರೆ ದಿಸ್ ಇಸ್ ಲೈಕ್ ಪರ್ಫೆಕ್ಟ್ ಫಾರ್ ಚಿಕ್ಕ ಮಕ್ಳಿಗೂ ಪರ್ಫೆಕ್ಟ್ ಆಗಿರುತ್ತೆ, ಆಮೇಲೆ ನಮ್ಮಂಥವ್ರಿಗೂ ಒಂದು ಮಿನಿಮಮ್ ಒಂದು ಪರ್ಫೆಕ್ಟ್ ಆಗಿರೋ ಒಂದು ಮೀಲ್ ಥರ ನಿಮಗೆ ಅನಿಸುತ್ತೆ. ಕ್ರ್ಯಾಬ್ ಇದೆ ನೋಡ್ಬೋದು, ಆ ಒಳಗಡೆ ಆ ಮೀಟು ನಿಮಗೆ ಕರೆಕ್ಟಾಗಿ ಒಳಗಡೆಯಿಂದ ಸಿಗುತ್ತೆ. ಸೊ ಮಸಾಲೆ ಮೀಟು ಇದು ಆರಾಮಾಗಿ ನಾವು ಮೆಸ್ಸಿಯಾಗಿ ಹೋಗುತ್ತೆ ನಾವು ಹಂಗೆ ಬೈಟ್ ಮಾಡಬೇಕಂದ್ರೆ. ಬಟ್ ವೀಡಿಯೋಗೋಸ್ಕರ ಲೈಟಾಗಿ ನಿಮಗೆ ತೋರಿಸೋಣ ಅಂತಾನೆ, ಬಟ್ ಇದನ್ನು ಕಚ್ ತಿಂದ್ರೇ ಆ್ಯಕ್ಚುಯಲ್ ಫೀಲ್ ಬರುತ್ತೆ. ಲಿಮಿಟೆಡ್ ಅಂತ ಹೇಳೋಕ್ಕಾಗಲ್ಲ. ಇದರಲ್ಲಿ ನನಗೆ ಇಷ್ಟ ಆಗಿದೆ ಏನಂತಂದರೆ ಮಟನ್ ಬಿರಿಯಾನಿ ಜೊತೆಗೆ ಸ್ಟಾರ್ಟರ್ಸ್ ಐಟಮ್ಸ್ ಏನಿತ್ತಲ್ಲ, ಸ್ಟಾರ್ಟರ್ಸ್ ಎಲ್ಲಾನು ಇಷ್ಟ ಆಯಿತು. ಆ ವೆರೈಟೀಸ್ ಆಫ್ ಸ್ಟಾರ್ಟರ್ಸ್ ಟ್ರೈ ಮಾಡ್ತೀರಾ, ಈ ಒಂದು ವೆಜ್ಜಲ್ಲಿ ಇರಲಿ ಜೊತೆಗೆ ನಾನ್ ವೆಜ್ಜಲ್ಲಿ ಇರಲಿ. ಸೊ ಈ ಒಂದು ಲೈಕ್ ಡಿಸೆಂಬರ್ 1 ಹಿಡಿದು, ಸೊ ನಾನು ಹಾಕೋ ಡೇಟಿಂದ ಹಿಡಿದು ನೀವು ಟಿಲ್ ಎಂಡ್ ಡಿಸೆಂಬರ್ 31 ಈ ಒಂದು ಆಫರ್ನ ಮಿಸ್ ಮಾಡೋಕೆ ಹೋಗಬೇಡಿ. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ, ಜೊತೆಗೆ ಈ ಸುತ್ತಮುತ್ತ ಇದ್ದರೆ ನೀವು ಡೈರೆಕ್ಟಾಗಿ ಬಂದು ಇಲ್ಲಿ ವಿಸಿಟ್ ಮಾಡ್ಬೋದು. ಆ್ಯಂಡ್ ಮರಿತೆ ಆಫರ್ಸ್ನ ಬಂದು ಅಕ್ವೈರ್ ಮಾಡ್ಕೊಳ್ಳಿ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಒಳಗಡೆ ಸ್ವಲ್ಪ ಹೀಟ್ ಆಗ್ತೈತೆ ಆ ಒಂದು ತಂದೂರಿ ಚಿಕನ್. ಸೊ ಮತ್ತೆ ನಾವು ಬ್ಯಾಟಿಂಗ್ ಮಾಡೋಣಂತೆ. ಅಂಟಿಲ್ ದೆನ್ ಬೈ ಫ್ರಮ್ ಶಾರುಖ್.